ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10th ಕನ್ನಡ ಪ್ರಥಮ ಭಾಷೆ ಗದ್ಯಪಾಠ 2 ವಾಗ್ಗೀತೆ 2026-27 ಸಾಲಿನಲ್ಲಿ LBA ಕ್ವೆಶ್ಚನ್ ವಿತ್ ಆನ್ಸರ್ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಕಲಿಕಾ ಫಲ ಆಧಾರಿತ ಮೌಲ್ಯಮಾಪನ 2026-27 ಲರ್ನಿಂಗ್ ಔಟ್ಪುಟ್ ಬೇಸ್ ಆನ್ ದ ಅಸೆಸ್ಮೆಂಟ್ LBA ಕ್ವೆಶ್ಚನ್ಸ್ ಪ್ರಥಮ ಭಾಷೆ ಕನ್ನಡ 10ನೇ ತರಗತಿ ಗದ್ಯಪಾಠ 2 ವಾಗ್ಗೀತೆ AN ಮೂರ್ತಿರಾವ್. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಪ್ರಶ್ನೆ 1, ತೃತೀಯ ವಿಭಕ್ತಿಯ ಕಾರಕಾರ್ಥ ABCಯಲ್ಲಿ ಉತ್ತರ ಬಿ ಕರ್ಣಾರ್ಥ. ಉತ್ತರ ಬಿ ಕರ್ಣಾರ್ಥ. ಪ್ರಶ್ನೆ 2, ಚತುರ್ಥಿ ವಿಭಕ್ತಿ ಕಾರಕಾರ್ಥವಿದು. ಈ ಮಾರ್ಚ್ 2018ರಲ್ಲಿ ಮತ್ತು 2022 ಮತ್ತು 2026ರಲ್ಲಿ ಈ ಬಿದ್ದಿರೋದು ಕ್ವಶನ್. ಸೊ ಇದರಲ್ಲಿ ಚತುರ್ಥಿ ವಿಭಕ್ತಿಯಲ್ಲಿ ABCDಯಲ್ಲಿ ಎ ಸಂಪ್ರದಾನ. ಉತ್ತರ ಎ ಸಂಪ್ರದಾನ. ಪ್ರಶ್ನೆ 3, ಹಳೆಗನ್ನಡದ ಅಧಿಕರಣ ಕಾರಕರ್ತ ವಿಭಕ್ತಿ ಪ್ರತ್ಯಯ ABCDಯಲ್ಲಿ ಬಿ ಒಳ. ಪ್ರಶ್ನೆ 4, ಹಳೆಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದು ABCDಯಲ್ಲಿ ಉತ್ತರ ಡಿ ಅಂ. ಹಳೆಗನ್ನಡ ದ್ವಿತೀಯ ವಿಭಕ್ತಿ ಅಂ. ಪ್ರಶ್ನೆ 5, ಸಾವಿತ್ರಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಹೆಸರು. ಸಾವಿತ್ರಿಯಲ್ಲಿರುವ ಈ ಪದದಲ್ಲಿರುವ ವಿಭಕ್ತಿ ಹೆಸರು. ಎ ದ್ವಿತೀಯ, ಬಿ ತೃತೀಯ, ಸಿ ಸಪ್ತಮಿ, ಡಿ ಪಂಚಮಿ. ಸೊ ಸಿ ಪಂಚಮಿ ಉತ್ತರ. ಪ್ರಶ್ನೆ 6, ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿ ಹೆಸರು. ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿ ಹೆಸರು ABCDಯಲ್ಲಿ ಉತ್ತರ ಡಿ ಚತುರ್ಥಿ. ಪ್ರಶ್ನೆ 7, ಸಪ್ತಮಿ ವಿಭಕ್ತಿ ಕಾರಕರ್ತ. ಪ್ರಶ್ನೆ 7, ಸಪ್ತಮಿ ವಿಭಕ್ತಿ ಕಾರಕರ್ತ ABCDಯಲ್ಲಿ ಉತ್ತರ ಎ ಅಧಿಕರಣ. ಪ್ರಶ್ನೆ 8, ದ್ವಿತೀಯ ವಿಭಕ್ತಿ ಕಾರಕರ್ತವಿದು. ಪ್ರಶ್ನೆ 8, ದ್ವಿತೀಯ ವಿಭಕ್ತಿ ಕಾರಕರ್ತವಿದು ABCDಯಲ್ಲಿ ಉತ್ತರ ಡಿ ಕರ್ಮಾರ್ಥ. ಪ್ರಶ್ನೆ 9, ಸಾವಿತ್ರಿಯೋಳು ಈ ಪದದಲ್ಲಿರುವ ವಿಭಕ್ತಿಯ. ಪ್ರಶ್ನೆ 9, ಸಾವಿತ್ರಿಯೋಳ ಈ ಪದದಲ್ಲಿರುವ ವಿಭಕ್ತಿ ABCDಯಲ್ಲಿ ಉತ್ತರ ಡಿ ಸಪ್ತಮಿ. ಪ್ರಶ್ನೆ 8, ಲೋಕದಳ ಎಂಬ ಪದದಲ್ಲಿರುವ ವಿಭಕ್ತಿ. ಲೋಕದಳ ಎಂಬ ಪದದಲ್ಲಿರುವ ವಿಭಕ್ತಿ ABCDಯಲ್ಲಿ ಉತ್ತರ ಸಿ ಸಪ್ತಮಿ. ಕೆಳಗಿನಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಪ್ರತಿ ಉತ್ತರಕ್ಕೆ 1 ಅಂಕ. ಹನ್ನೊಂದು, 12, 13, 14, 15 ಇಲ್ಲಿ ಉತ್ತರ ಭಾಗವನ್ನು ನೋಡೋಣ. 11 ಒಳ ಸಪ್ತಮಿ, ಈಂ ತೃತೀಯ. 12 ಸಪ್ತಮಿ ಅಧಿಕರಣ, ಪಂಚಮಿ ಅಪಾದಾನ. 13 ಬರಕ್ಷೇತ್ರದೋಳ ಸಪ್ತಮಿ, ನೆಲನಂ ದ್ವಿತೀಯ. 14 ಸಾವಿತ್ರಿಯಂ ತೃತೀಯ, ಮರದೋಳ ಸಪ್ತಮಿ. 15 ಊರಲ್ಲಿ ಸಪ್ತಮಿ, ಊರನ್ನು ದ್ವಿತೀಯ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 16, ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಉತ್ತರ ಭಗವದ್ಗೀತೆಯನ್ನು ರಚಿಸಿದವರು ವೇದವ್ಯಾಸರು. ವೇದವ್ಯಾಸರು. ಪ್ರಶ್ನೆ 17, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಪ್ರಶ್ನೆ 18, ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಉತ್ತರ ಹುಲಿಗೆ ತಮ್ಮ ಮುಖ ದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಕಲಾಲ್ ಚಕ್ರದಂತೆ ತಿರುಗಿದ್ದರಿಂದ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು.
ಪ್ರಶ್ನೆ 19. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ. ಪ್ರಶ್ನೆ 20. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಉತ್ತರ ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನೇನು ಒದಗಿಸುವುದು ಎಂದು ಯೋಚಿಸಿತು. ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ಪ್ರಶ್ನೆ 21. ಶಾನುಭೋಗರ ರಾಜಕೀಯ ಲಾಂಛನ ಯಾವುದು? ಉತ್ತರ ಶಾನುಭೋಗರ ರಾಜಕೀಯ ಲಾಂಛನ ಕೀರ್ತಿ ಪುಸ್ತಕ. ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು? ಉತ್ತರ ಶಾನುಭೋಗರ ರಾಜಭಕ್ತಿಯ ಲಾಂಛನ ಕೀರ್ತಿ ಪುಸ್ತಕ. ಪ್ರಶ್ನೆ 22. ಶಾನುಭೋಗರು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು? ಉತ್ತರ ಚಿಕ್ಕನಾಯಕನಹಳ್ಳಿ ತೆಂಗಿನಕಾಯಿ ತೆಗೆದುಕೊಂಡು ಹೋಗುತ್ತಿದ್ದ ರೈತರು. ಚಿಕ್ಕನಾಯಕನಹಳ್ಳಿ ತೆಂಗಿನಕಾಯಿ ತೆಗೆದುಕೊಂಡು ಹೋಗುತ್ತಿದ್ದ ರೈತರು ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದರು. ಪ್ರಶ್ನೆ 23. ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಯಿತು? ಪ್ರಶ್ನೆ 23. ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಯಿತು? ಉತ್ತರ ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಯಿತು. ಪ್ರಶ್ನೆ 24. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಪ್ರಶ್ನೆ 24. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಉತ್ತರ ಶಾನುಭೋಗರು ಹಳ್ಳಿಗೆ ಎರಸಾಲಿಗಾಗಿ ಅಂದರೆ ಕಂದಾಯ ಹಣ ಕಟ್ಟಲು ಎರಸಾಲಿಗಾಗಿ ಹೋಗಿದ್ದರು. ಈ ಕೆಳಗಿನ 3 ಅಥವಾ 4 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 2 ಅಂಕ ಪ್ರಶ್ನೆಗಳು. ಪ್ರಶ್ನೆ 25. ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಯೋಚಿಸಿದ ಮಾತುಗಳಾವು? ಪ್ರಶ್ನೆ 25. ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಯೋಚಿಸಿದ ಮಾತುಗಳಾವು? ಉತ್ತರ ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಯಿತು. ಅದು ಕಾಡು ದಾರಿಯಾಗಿದ್ದು ಅಂದು ಬೆಳದಿಂಗಳ ದಿನವಾದರೂ ಅವರ ಮದಲಿಂಗನ ಕಣಿವೆ ಬರುವಾಗ ರಾತ್ರಿಯಾಗಿತ್ತು. ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಸರಿಯಾಗಿ ಊರು ಸೇರಿಕೊಳ್ಳಬಹುದು ಎಂದು ಶಾನುಭೋಗರು ಯೋಚಿಸಿದರು. ಪ್ರಶ್ನೆ 26. ಹುಲಿಯು ಶಾನುಭೋಗರ ಮೇಲೆ ಹಿಂದಿನಿಂದ ಹಾರಿಕೊಳ್ಳದಿರಲು ದಾಳಿ ಮಾಡದಿರಲು ಕಾರಣವೇನು? ಹುಲಿಯು ಶಾನುಭೋಗರ ಮೇಲೆ ಹಿಂದಿನಿಂದ ಹಾರಿಕೊಳ್ಳದಿರಲು ಅಂದರೆ ದಾಳಿ ಮಾಡದಿರಲು ಕಾರಣವೇನು? ಉತ್ತರ ಭರತಖಂಡದ ಹುಲಿಗಳು ಧರ್ಮಶ್ರದ್ಧೆಯನ್ನು ಅನುಸರಿಸಿ ಭೇಟಿ ಮಾಡುತ್ತವೆ. ಶ್ರೀರಾಮನಂತಹ ಧರ್ಮನಿಷ್ಠೆ ದೊರೆಗಳು ಆಳಿದ ವೇದವ್ಯಾಸರು ಭಗವದ್ಗೀತೆಯನ್ನು ರಚಿಸಿದ ಈ ಪುಣ್ಯಭೂಮಿಯಲ್ಲಿ ಜನಿಸಿದ ಹುಲಿಗಳು ಅಧರ್ಮದಿಂದ ಹಾದಿ ಹಿಡಿಯುವುದಿಲ್ಲ. ಶತ್ರುವೇ ಆದರೂ ಆತ ಬೆನ್ನು ತಿರುಗಿ ನಿಂತಿರುವಾಗ ಅಥವಾ ಅಸಹಾಯಕನಾಗಿದ್ದಾಗ ಕೊಲ್ಲುವುದು ಧರ್ಮವಲ್ಲ ಎಂದು ಭಾವಿಸಿದ್ದರಿಂದ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ನಿರ್ಧರಿಸಿತು. ಪ್ರಶ್ನೆ 27. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ. ಉತ್ತರ ಶಾನುಭೋಗರು ಪ್ರಜ್ಞೆ ತಪ್ಪಿ ಬಿದ್ದಿದಾಗ ತೆಂಗಿನಕಾಯಿ ತುಂಬಿದ ಗಾಡಿಯೊಂದಿಗೆ ಹಳ್ಳಿಗೆ ಹಿಂತಿರುತ್ತಿದ್ದ ರೈತರಿಗೆ ಹುಲಿಯ ಗರ್ಜನೆ ಕೇಳಿಸಿತು. ರೈತರ ಮಾತು ಮತ್ತು ಎತ್ತುಗಳ ಗಂಟೆ ಶಬ್ದವನ್ನು ಕೇಳಿ ಹುಲಿಯು ನಿರಾಶೆ ಹಾಗೂ ಕೋಪದಿಂದ ಗರ್ಜಿಸುತ್ತಾ ಅಲ್ಲಿಂದ ಓಡಿಹೋಯಿತು. ನಂತರ ರೈತರು ತಮ್ಮಲ್ಲಿದ್ದ ಕೋವಿಯಿಂದ 1-2 ಬಾರಿ ಗಾಳಿಯಲ್ಲಿ ಗುಂಡು ಹಾರಿಸಿ ಶಬ್ದ ಮಾಡುತ್ತಾ ತೆಂಗಿನ ಗರಿಯ ಪಂಜವನ್ನು ಹೊತ್ತಿಸಿಕೊಂಡು ಬಂದರು. ಅಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಅವರ ಮುಖದ ಮೇಲೆ ನೀರೆರಚಿ ಮೂರ್ಛೆಯಿಂದ ಎಚ್ಚರಿಸಿದರು. ಪ್ರಶ್ನೆ 28. ಹುಲಿ ನಿರಾಶೆಯಿಂದ ಕೋಪಗೊಂಡು ಗರ್ಜಿಸಿ ಏಕೆ ಪಲಾಯನ ಮಾಡಿತು? ಉತ್ತರ ಶಾನುಭೋಗರು ಬಿದ್ದಿದ್ದ ಸ್ಥಳದ ಹತ್ತಿರ ಕಾಲು ದಾರಿ ಇದ್ದುದರಿಂದ
ಹುಲಿಯ ಗರ್ಜನೆ ಹೆದರಿ ರೈತರು ಎತ್ತುಗಳು ಮುಂದೆ ಸಾಗದೆ ಕಣೆ ಹಾಕಿಕೊಂಡು ಎತ್ತುಗಳ ಕೊರಳ ಗಂಟೆಗೆ ಶಬ್ದ ಮತ್ತು ಗಾಡಿಯವರ ಮಾತುಗಳನ್ನು ಕೇಳಿದ ಹುಲಿಯು ತನ್ನ ಬೇಟೆಗೆ ಅಂದರೆ ಆಹಾರಕ್ಕೆ ಅಡ್ಡಿಯಾಯಿತಲ್ಲ ಎಂದು ನಿರಾಶೆಯಿಂದ ಹಾಗೂ ಕೋಪದಿಂದ ಗರ್ಜಿಸುತ್ತಾ ಅಲ್ಲಿಂದ ಪಲಾಯನ ಮಾಡಿತು. ಈ ಕೆಳಗಿನ ಸಾಹಿತ್ಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ. ಈ ಪ್ರಶ್ನೆಗೆ ಒಂದು ಪ್ರಶ್ನೆಗೆ 3 ಅಂಕ. ಪ್ರಶ್ನೆ 29. ಎ.ಎನ್. ಮೂರ್ತಿರಾವ್ ಅವರ ಜನ್ಮಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ಬರೆಯಿರಿ. ಕನ್ನಡದ ಪ್ರಸಿದ್ಧ ಪ್ರಬಂಧಕಾರರಾದ ಎ.ಎನ್. ಮೂರ್ತಿರಾವ್ ಅವರು 1900 ಅಂದು ಮಂಡ್ಯ ಜಿಲ್ಲೆ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದರು. ಇವರು ಹಗಲು ಕನಸು, ಅಲಿಯುವ ಮನ, ಅಪರ ವಯಸ್ಕನ, ಅಮೆರಿಕ ಯಾತ್ರೆ, ಮಿಂಚು ಮಿಂಚು, ಪೂರ್ವ ಸೂರ್ಯಗಳೊಡನೆ, ಚಂಡುಮಾರುತ, ದೇವರು ಮುಂತಾದ ಮೌಲ್ಯಯುತ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಗೌರವ ಪ್ರಶಸ್ತಿ, ಡಿ.ಲಿಟ್ ಪದವಿಗಳ ಬಂದಿವೆ. ಪ್ರಶ್ನೆ 30. ಕುಂಬಾರನಿಗೆ ವರುಷ, ದೋಣಿಗೆ ನಿಮಿಷ ಗಾದೆಯನ್ನು ಮಹತ್ವದೊಂದಿಗೆ ವಿವರಿಸಿ ಬರೆಯಿರಿ. ಉತ್ತರ: ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂಬುದು ಜನಪ್ರಿಯ ನಾಣ್ಣುಡಿ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಗಾತ್ರದಲ್ಲಿ ಸಣ್ಣದಾಗಿದ್ದರೂ ಅರ್ಥದಲ್ಲಿ ವಿಸ್ತಾರವಾಗಿ ಈ ಗಾದೆ ಯಾವುದೇ ಕೆಲಸದ ನಿರ್ಮಾಣದ ಕಷ್ಟ ಅಥವಾ ವಿನಾಶದ ಸುಲಭತೆ ತಿಳಿಸುತ್ತದೆ. ಯಾವುದೇ ಒಂದು ಉತ್ತಮವಾದ ಕೆಲಸವನ್ನು ಮಾಡಲು ತುಂಬ ಸಮಯ ಮತ್ತು ಶ್ರಮ ಬೇಕಾಗುತ್ತದೆ. ಆದರೆ ಅದನ್ನು ಕೆಡಿಸಲು ಅಥವಾ ನಾಶ ಮಾಡಲು ಕೇವಲ ಒಂದು ಕ್ಷಣ ಸಾಕು. ಉದಾಹರಣೆ: ಒಬ್ಬ ಕುಂಬಾರನು ಮಣ್ಣನ್ನು ಹದ ಮಾಡಿ ಚಕ್ರದ ಮೇಲಿಟ್ಟು ಕಷ್ಟಪಟ್ಟು ಸುಂದರವಾದ ಮಡಿಕೆಯನ್ನು ತಯಾರಿಸಲು ಹಲವು ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಆದರೆ ಆ ಮಡಿಕೆಯನ್ನು ಒಡೆಯಲು ಕೇವಲ ಒಂದು ದೊಣ್ಣೆ ಏಟು ಸಾಕು. ಹಾಗೆ ಮಾನವನು ತನ್ನ ಜೀವನವನ್ನು, ಕೀರ್ತಿಯನ್ನು ಕಟ್ಟಿಕೊಳ್ಳಲು ಜೀವಮಾನವಿಡೀ ಪ್ರಾಮಾಣಿಕತೆಯಿಂದ ಕಷ್ಟಪಡಬೇಕಾಗುತ್ತದೆ. ಆದರೆ ದುಶ್ಚಟ ಅಥವಾ ಕೆಟ್ಟ ನಡತೆಯಿಂದಾಗಿ ಆ ಕೀರ್ತಿ ಕೇವಲ ಒಂದು ನಿಮಿಷದಲ್ಲಿ ಕಣ್ಣು ಪಾಲಾಗಬಹುದು. ಆದ್ದರಿಂದ ಮಾನವರು ತನ್ನ ಬದುಕನ್ನು ಜವಾಬ್ದಾರಿಯುತವಾಗಿ ನಡೆಸಬೇಕು ಎಂಬುದನ್ನು ಪ್ರಸ್ತುತ ಗಾದೆ ಮಾರ್ಮಿಕವಾಗಿ ತಿಳಿಸುತ್ತದೆ. ಪ್ರಶ್ನೆ 31. ಶಾನುಭೋಗರ ವದನಾರವಿಂದದಲ್ಲಿ ಮುಳುಗುವವನಿಗೆ ಮೂಡಿತು. ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ, ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಉತ್ತರ: ಅಲಂಕಾರದ ಹೆಸರು ರೂಪಾಲಂಕಾರ. ಲಕ್ಷಣ: ಉಪಮೆ ಮತ್ತು ಉಪಮಾನಗಳ ನಡುವೆ ಯಾವುದೇ ಭೇದವಿಲ್ಲದೆ ಎರಡೂ ಒಂದೇ ಎಂದು ವರ್ಣಿಸುವುದರಲ್ಲಿ ರೂಪಾಲಂಕಾರ ಎನ್ನುತ್ತಾರೆ. ಇಲ್ಲಿ ಸಮನ್ವಯ: ಉಪಮೆ ಶಾನುಭೋಗರ ವದನ ಮುಖ, ಉಪಮಾನ ಅರವಿಂದ ಕಮಲ. ವಿವರಣೆ: ಇಲ್ಲಿ ಉಪಮೇಯಾದ ಶಾನುಭೋಗರ ಮುಖ ಮತ್ತು ಉಪಮಾವಾದ ಕಮಲ ಇವೆರಡರ ನಡುವೆ ಯಾವುದೇ ಭೇದವನ್ನು ಕಾಣದೆ ಮುಖವೇ ಕಮಲ ಎಂದು ಅಭೇದವಾಗಿ ವರ್ಣಿಸುವುದರಿಂದ ಇದು ರೂಪಾಲಂಕಾರಕ್ಕೆ ಅತ್ಯಂತ ಸೂಕ್ತ ಉದಾಹರಣೆಯಾಗಿದೆ. ಈ ಕೆಳಗೆ ಸಂದರ್ಭಗಳನ್ನು ಸ್ವಾರಸ್ಯವಾಗಿ ಬರೆಯಿರಿ. ಪ್ರಶ್ನೆ 32. ಸಂದರ್ಭ: ಖಂಡವಿದೆಯೋ, ಮಾಸವಿದೆಯೋ, ಗುಂಡಿಗೆ ಬಿಸಿ ರಕ್ತವಿದೆಯೋ. ಖಂಡವಿದೆಯೋ, ಮಾಸವಿದೆಯೋ, ಗುಂಡಿಗೆ ಬಿಸಿ ರಕ್ತವಿದೆಯೋ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಎ.ಎನ್. ಮೂರ್ತಿರಾವ್ ಅವರು ಬರೆದಿರುವ ಸಮಗ್ರ ಲಲಿತ್ ಪ್ರಬಂಧಗಳನ್ನು ಕೃತಿಯಿಂದ ಆಯ್ದ ವಾಗ್ಗೀತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಹುಲಿಯು ಶಾನುಭೋಗರಿಗೆ ಮುಖಾಮುಖಿಯಾಗಿ ದಾಳಿ ಮಾಡಲು ಪ್ರಯತ್ನಿಸಿದರೂ ಶಾನುಭೋಗರು ತಪ್ಪಿಸಿಕೊಳ್ಳಲು ತಿರುಗುತ್ತಿದ್ದರಿಂದ ಹುಲಿಯು ಗೊಂದಲಗೊಳಗಾಯಿತು. ಭರತಖಂಡದ ಸಂಸ್ಕೃತಿಯಲ್ಲಿನ ಜನಿಸಿದ ಸದ್ವಂಶದ ಹುಲಿ ಆದ್ದರಿಂದ ಅದು ಹಿಂದಿನಿಂದ ದಾಳಿ ಮಾಡಬಾರದೆಂದು ಯೋಚಿಸಿತು. ಪುಣ್ಯಕೋಟಿ ಕಥೆಯಲ್ಲಿ ತನ್ನ ಅಜ್ಜ ಹಸುವನ್ನು ಕೊಲ್ಲದೆ ಪ್ರಾಣ ಬಿಟ್ಟದ ಆದರ್ಶವನ್ನು ನೆನಪಿಸಿಕೊಂಡು ಅಧರ್ಮಕ್ಕೆ ಕೈ ಹಾಕುವುದೇ ಎಂದು ಸ್ವರ್ಗದಲ್ಲಿ ಯೋಚಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇಲ್ಲಿ ಸಂದರ್ಭದ ಸಾರಾಂಶ:
ಹುಲಿಯು ಕೇವಲ ಪ್ರಾಣಿಯಲ್ಲ, ಅದಕ್ಕೂ ಧರ್ಮಶ್ರದ್ಧೆ ಇದೆ ಮತ್ತು ಆದರ್ಶಗಳು ಮಾದರಿಯಾಗುತ್ತವೆ ಎಂಬ ಚಿಂತನೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿವೆ. ಪ್ರಶ್ನೆ 33. ಸಂದರ್ಭ: ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವಾಗ್ಗೀತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶಾನುಭೋಗರು ಹೆದರಿಕೆಯಿಂದ ತಮ್ಮ ಕೈಯಲ್ಲಿದ್ದ ಕೀರ್ತಿ ಪುಸ್ತಕ. ಸಂದರ್ಭ: ಶಾನುಭೋಗರು ಹೆದರಿಕೆಯಿಂದ ತಮ್ಮ ಕೈಯಲ್ಲಿದ್ದ ಕೀರ್ತಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಎಸೆದರು. ಅದು ಹುಲಿಯ ಮುಖಕ್ಕೆ ಬಡಿದರೂ ದೊಡ್ಡ ಪೆಟ್ಟೇನೂ ಆಗಲಿಲ್ಲ. ಆ ಕ್ಷಣದ ತಳಮಳದಲ್ಲಿ ಮರವನ್ನು ಹತ್ತಿ ಜೀವ ಉಳಿಸಿಕೊಳ್ಳಲು ದೇವರಲ್ಲಿ ಪ್ರಾರ್ಥಿಸುವ ಸಂದರ್ಭದಲ್ಲಿ ಶಾನುಭೋಗರು ಹೀಗೆ ಯೋಚಿಸುತ್ತಾರೆ. ಪ್ರಶ್ನೆ 34. ಸಂದರ್ಭ: ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವಾಗ್ಗೀತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶಾನುಭೋಗರು ಪ್ರಜ್ಞೆ ತಪ್ಪಿ ಬಿದ್ದಿದಾಗ ದಾರಿಯಲ್ಲಿ ಹೋಗುತ್ತಿದ್ದ ರೈತರು ಅವರ ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು. ಎಚ್ಚರಗೊಂಡ ನಂತರ ಶಾನುಭೋಗರು ತಮ್ಮ ಆಶ್ಚರ್ಯವಾಗಿ ಎಷ್ಟು ಹತ್ತಿರ ಬಂದಿದ್ದ ಹುಲಿ ತಮ್ಮನ್ನು ಕೊಂದು ತಿನ್ನದೆ ಹಾಗೆ ಬಿಟ್ಟು ಹೋಗಿದೆ. ಇದಕ್ಕೆ ವಿಸ್ಮಯಗೊಂಡು ಗಾಡಿಯವರನ್ನು ಈ ರೀತಿ ಪ್ರಶ್ನಿಸುತ್ತಾರೆ. ಸ್ವಾರಸ್ಯವಾಗಿ ಈ ಸಂದರ್ಭ ಸಾರಾಂಶವನ್ನು ಹುಲಿಯು ತನ್ನ ಕುಲ ಧರ್ಮವಾದ ಬೆನ್ನು ತಿರುಗಿದವರನ್ನು ಕೊಲ್ಲಬಾರದು ಎಂಬುದನ್ನು ಪಾಲಿಸುವುದನ್ನು ತಿಳಿದುಕೊಳ್ಳುವ ಕುತೂಹಲ ಮತ್ತು ವಿಸ್ಮಯ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಪ್ರಶ್ನೆ 35. ಹುಲಿ ಈಗ ಎಷ್ಟು ಹಸಿದಿರಬೇಕು? ಸಂದರ್ಭ: ಹುಲಿ ಈಗ ಎಷ್ಟು ಹಸಿದಿರಬೇಕು? ಉತ್ತರ: ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವಾಗ್ಗೀತೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶಾನುಭೋಗರು ಹೇಗೋ ಹುಲಿಯಿಂದ ತಪ್ಪಿಸಿಕೊಂಡು ಸುರಕ್ಷಿತವಾಗಿ ಮನೆ ಸೇರಿ ರಸದೂಟ ಮಾಡುವಾಗ ಆತಂಕವೆಲ್ಲ ಕರಗಿ ಹೋಗಿರುತ್ತದೆ. ಆಗ ತಮಗೆ ಜೀವದಾನ ನೀಡಿದ ಹುಲಿಯ ಬಗ್ಗೆ ಅಪಾರ ವಾತ್ಸಲ್ಯದಿಂದ ಯೋಚಿಸುತ್ತಾ ಆ ಮಾತುಗಳನ್ನು ಆಡುತ್ತಾರೆ. ಸ್ವಾರಸ್ಯ: ತನಗೆ ಕಂಟಕಪ್ರಾಯವಾಗಿದ್ದ ಪ್ರಾಣಿಯ ಮೇಲೂ ಕೃತಜ್ಞ ಭಾವ ಹಾಗೂ ಕಾರುಣ್ಯ ತೋರುವ ಶಾನುಭೋಗರು ಮಾನವೀಯ ಗುಣ ಇಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಪ್ರಶ್ನೆ 36. ಮಡಿಯಬೇಕಾದರೆ ಮಡಿಯುತ್ತೇನೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವಾಗ್ಗೀತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶಾನುಭೋಗರು ಹುಲಿಯ ಮುಖಾಮುಖಿ ದಾಳಿಯಿಂದ ತಪ್ಪಿಸಿಕೊಳ್ಳಲು ಕೊನೆಯ ಪ್ರಯತ್ನವಾಗಿ ಹೋರಾಡಲು ನಿರ್ಧರಿಸುತ್ತಾರೆ. ತಮ್ಮ ಕೈಯಲ್ಲಿದ್ದ ಕೀರ್ತಿ ಪುಸ್ತಕವನ್ನು ಆಯುಧವನ್ನಾಗಿ ಮಾಡಿಕೊಂಡು ಹುಲಿಯ ಮೇಲೆ ಎಸೆಯಲು ಯೋಚಿಸಿದ್ದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸಂದರ್ಭ ಸಾರಾಂಶ: ರಣರಂಗಕ್ಕೆ ಇಳಿದ ಮೇಲೆ ಶತ್ರುವಿನೊಂದಿಗೆ ವೀರಾವೇಶದಿಂದ ಹೋರಾಡಬೇಕೋ ಹೊರತು ಸುಲಭವಾಗಿ ಶರಣಾಗಬಾರದು ಎಂಬ ಕ್ಷಾತ್ರ ತೇಜಸ್ಸು ಹಾಗೂ ಸಮಯ ಪ್ರಜ್ಞೆ ಇಲ್ಲಿ ಮೂಡಿಬಂದಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 4 ಪ್ರಶ್ನೆ ಅಂಕ. ಪ್ರಶ್ನೆ 37. ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ. ಉತ್ತರ: ಸಾಮಾನ್ಯವಾಗಿ ಹುಲಿಯು ಕ್ರೂರ ಪ್ರಾಣಿಯಾಗಿದ್ದು ಬೇಟೆಯಾಡುವುದು ಅದರ ನೈಸರ್ಗಿಕ ಗುಣವಾಗಿದೆ. ಮೂರ್ತಿರಾಯರ ಪ್ರಕಾರ ಹುಲಿಯು ಬೇಟೆಯಾಡುವಾಗ ಕೆಲವು ನೈತಿಕ ಧರ್ಮದ ಸೂತ್ರಗಳನ್ನು ಪಾಲಿಸುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಜೀವಿಗಳ ನಡುವಿನ ಧಾರ್ಮಿಕ ಮತ್ತು ನೈತಿಕ ಸಂಬಂಧಗಳ ಹುಲಿಗಳ ಮೇಲೂ ಪ್ರಭಾವ ಬೀರಿವೆ. ಹುಲಿಯು ತನ್ನ ಆಹಾರಕ್ಕಾಗಿ ಪ್ರಾಣಿಗಳ ಕೊಂದು ತಿನ್ನುವುದು ತಪ್ಪಲ್ಲ, ಆದರೆ ಅದು ಅಧರ್ಮದ ಹಾದಿಯಲ್ಲಿ ಸಾಗುವುದಿಲ್ಲ. ಶತ್ರುವಾಗಲಿ ಅಥವಾ ಬೇಟೆಯಾಗಲಿ ಅದು ಬೆನ್ನು ತಿರುಗಿಸಿ ನಿಂತಿರುವಾಗ ಅಥವಾ ಸಹಾಯಕವಾಗಿ ಸ್ಥಿತಿಯಲ್ಲಿದ್ದಾಗ ಹಿಂದಿನಿಂದ ಹಾರಿ ಕೊಲ್ಲುವುದು ಭಾರತದ ಸದ್ವಂಶದ ಹುಲಿಗಳ
ಗುಣವಲ್ಲ. ಪ್ರಾಣಿಗಳನ್ನು ಮುಖಾಮುಖಿಯಾಗಿ ಎದುರಿಸಿ ಬೇಟೆಯಾಡುವುದು ಧರ್ಮ ಸಮ್ಮತವಾದ ಶೌರ್ಯವಾಗಿದೆ. ಮನುಷ್ಯನು ಮಾಂಸಾಹಾರಕ್ಕಾಗಿ ಕ್ರೂರ ಪ್ರಾಣಿಗಳಂತಹ ಬೇಟೆ ಮಾಡುವುದಕ್ಕಿಂತ ಹುಲಿ ತನ್ನ ಹಸಿವಿಗಾಗಿ ಬೇಟೆಯಾಡುವ ಕ್ರಮದಲ್ಲಿ ಹೆಚ್ಚಿನ ಪ್ರಾಮಾಣಿಕತೆ ಮತ್ತು ನೈತಿಕತೆ ಇರುತ್ತದೆ ಎಂದು ಲೇಖಕರು ವಿಶ್ಲೇಷಿಸಿದ್ದಾರೆ. ಪ್ರಶ್ನೆ 38. ಶಾನುಭೋಗರು ಬದುಕುಳಿದ ಹುಲಿಯ ಧರ್ಮಶ್ರದ್ಧೆಯಿಂದ ಎಂಬುದನ್ನು ಸಮರ್ಥಿಸಿ. ಉತ್ತರ: ಶಾನುಭೋಗರು ಮೊದಲಿಂಗನ ಕಣಿವೆಯ ದಾರಿಯಲ್ಲಿ ಹೋಗುತ್ತಿದ್ದಾಗ ಹುಲಿಯು ದಾಳಿಗೆ ಸಿಲುಕಿದರು. ಶಾನುಭೋಗರು ಹೆದರಿಕೆಯಿಂದ ಹುಲಿಗೆ ಬೆನ್ನು ಹಾಕಿ ತಿರುಗುತ್ತಾ ಕೊನೆಗೆ ಪ್ರಜ್ಞೆ ಕಳೆದುಕೊಂಡು ಮುಖದ ಮೇಲೆ ಅಸಹಾಯಕವಾಗಿ ಬಿದ್ದರು. ಹುಲಿಯು ಶಾನುಭೋಗರನ್ನು ಅತ್ಯಂತ ಸುಲಭವಾಗಿ ಕೊಂದು ತಿನ್ನಬಹುದಿತ್ತು, ಆದರೆ ಅದು ಭಾರತೀಯ ಮೂಲದ ಧರ್ಮನಿಷ್ಠ ಹುಲಿಯಾಗಿದ್ದರಿಂದ ಅಸಹಾಯಕ ಮತ್ತು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರುವ ಅಥವಾ ಬೆನ್ನು ತೋರಿಸುತ್ತಿರುವ ಮನುಷ್ಯನನ್ನು ಕೊಲ್ಲುವುದು ಅಧರ್ಮ ಎಂದು ಭಾವಿಸಿತ್ತು. ಸತ್ಯವ್ರತೆಯಾದ ಪುಣ್ಯಕೋಟಿ ಹಸುವಿಗೆ ಜೀವದಾನ ನೀಡಿದ ಮಹಾವಾಗ್ರನ ವಂಶಸ್ಥಾನದ ತಾನು ಅಧರ್ಮವೆಸಗಬಾರದು ಎಂಬ ಉದಾತ್ತ ಧರ್ಮಶ್ರದ್ಧೆ ಹುಲಿಗಿತ್ತು. ರೈತರ ಧ್ವನಿ ಕೇಳಿ ಅದು ಹೊರಟು ಹೋದರೂ ಶಾನುಭೋಗರ ಪ್ರಾಣ ಉಳಿಯಲು ಮುಖ್ಯ ಕಾರಣ ಹುಲಿಯಲ್ಲಿದ್ದ ಆ ಧಾರ್ಮಿಕ ಮೌಲ್ಯವೇ ಆಗಿದೆ. ಹೀಗೆ ಶಾನುಭೋಗರು ಬದುಕುಳಿದದ್ದು ಹುಲಿಯ ನೈತಿಕ ಧರ್ಮಶ್ರದ್ಧೆಯಿಂದ ಎಂಬುದನ್ನು ಸ್ಪಷ್ಟವಾಗಿ ಸಮರ್ಥಿಸಬಹುದು. ಈ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಪ್ರಶ್ನೆ 39. ಬಸವಣ್ಣವರು ಸರ್ವೋದಯ ನಿಷ್ಠವಾದ ಒಂದು ಆದರ್ಶ ಸಮಾಜವನ್ನು ಕಟ್ಟಬಯಸಿದರು. ಸಾಮಾನ್ಯ ಜನತೆಯನ್ನು ಉದ್ಧಾರೋನ್ಮುಖವಾಗಿಸಬೇಕಾದರೆ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ವಿಷಯಗಳನ್ನು ತಿಳಿಸಬೇಕು ಎಂಬುದನ್ನು ಮನಗೊಂಡು ಸಂಸ್ಕೃತಿ ಭಾಷೆಯಲ್ಲಿ ನಿಷ್ಪಕ್ಷವಾಗಿ ಜನಸಾಮಾನ್ಯರಿಗೆ ಅಗಮಯವಾಗಿದ್ದ ಧರ್ಮರಹಸ್ಯವನ್ನು ತಿಳಿಯಾದ ಅಚ್ಚ ಕನ್ನಡದಲ್ಲಿ ತಿಳಿಸಿಕೊಟ್ಟರು. ಧರ್ಮವೆಂದರೆ ಅಗ್ರಾಹ್ಯವಾದ ಜಟಿಲ ಜಾಲವಲ್ಲ, ಒಂದು ವರ್ಗದ ಸ್ವತ್ವಲ್ಲ, ಎಲ್ಲರ ಆಸ್ತಿಯಾಗಬೇಕು, ಎಲ್ಲರೂ ಅಭ್ಯುದಯಕ್ಕೆ ಕಾರಣವಾಗಬೇಕು ಎಂಬುದು ಬಸವಣ್ಣವರ ನಿಲುವಾಗಿತ್ತು. ದೇವಲೋಕ ಮೃತ್ಯುಲೋಕಗಳಿಗೆ ಹೊಸ ಅರ್ಥ ಕಲ್ಪಿಸಿದರು. ಸತ್ಯವೇ ನುಡಿಯುವುದೇ ದೇವಲೋಕ, ಮಿಥಿಯು ನುಡಿಯುವುದೇ ಮೃತ್ಯುಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂಬುದು ಹೇಳಿ ಮೃತ್ಯುಲೋಕ ಎಂಬುದು ಕರ್ತಾರಕನ ಕಮ್ಮಟಮಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಸ್ವರ್ಗದ ಕೀಲಿಕೈ ಇರುವುದು ತಮ್ಮಲ್ಲಿ ಮೃತ್ಯುವಲ್ಲಿ ಎಂದು ವ್ಯಾಖ್ಯಾನಿಸಿದರು. ದೇವನೊಬ್ಬ ನಾಮ ಹಲವು ಎಂಬ ಬಹು ದೇವೋಪಾಸನೆಯನ್ನು ಖಂಡಿಸಿದರು. ಕಾಯಕ ತತ್ವಕ್ಕೆ ಪ್ರಾಧಾನ್ಯತೆ ನೀಡಿದರು. ಅಂತರಂಗ ಬಹಿರಂಗ ಸಾಮರಸ್ಯವನ್ನು ತಿಳಿಸಿ ನುಡಿಗೆ ತಕ್ಕ ನಡೆಯೇ ಇರಬೇಕು ಎಂಬುದು ಸತ್ಯ. ಅಹಿಂಸೆಗಳ ಅನುಷ್ಠಾನ, ಜಾತಿ ನಿರ್ಮೂಲನೆ, ಅಸ್ಪೃಶ್ಯತೆ ನಿವಾರಣೆ ಇಂದಿಗೂ ಅವಶ್ಯವೂ ಅನಿವಾರ್ಯವೂ ಆಗಿದೆ. ಆದ್ದರಿಂದ ಬಸವಣ್ಣವರು ಜಗತ್ತಿನ ಯಾವ ಕ್ರಾಂತಿಕಾರಿ ಮಿಗಿಲಾಗಿ ಕಾಣುತ್ತಾರೆ. ಪ್ರಶ್ನೆ 39. ಅದರಲ್ಲಿ ಪ್ರಶ್ನೆ: ಬಸವಣ್ಣವರ ಸರ್ವನಿಷ್ಠವಾದ ಸಮಾಜಕ್ಕೆ ಕೊಟ್ಟಿರುವ ಧರ್ಮದ ಬಗ್ಗೆ ಬಸವಣ್ಣವರ ನಿಲುವು ತಿಳಿಸಿ. ಉತ್ತರ: ಧರ್ಮವೆಂದರೆ ಕೇವಲ ಆಗ್ರಹವಾದ ಮತ್ತು ಜಟಿಲವಾದ ಜಾಲವಲ್ಲ. ಅದು ಕೇವಲ ಯಾವುದೇ ಒಂದು ನಿರ್ದಿಷ್ಟ ವರ್ಗದ ಸ್ವತ್ತಾಗಬಾರದು. ಬದಲಿಗೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಆಸ್ತಿಯಾಗಬೇಕು ಮತ್ತು ಪ್ರತಿಯೊಬ್ಬರ ಸರ್ವಾಂಗೀಣ ಅಭ್ಯುದಯಕ್ಕೆ ಕಾರಣವಾಗಬೇಕು ಎಂಬುದು ಧರ್ಮದ ಬಗ್ಗೆ ಬಸವಣ್ಣವರು ಪ್ರಮುಖ ನಿಲುವಾಗಿದೆ. ಬಸವಣ್ಣವರು ಏಕೆ ಒಬ್ಬ ಕ್ರಾಂತಿಕಾರಿ ಎಂಬುದನ್ನು ಸಮರ್ಥಿಸಿ. ಬಸವಣ್ಣವರು ಕೇವಲ ಉಪದೇಶ ಮಾಡದೆ ಸತ್ಯ ಅಹಿಂಸೆಗಳ ನಿಜವಾದ ಅನುಷ್ಠಾನ, ಜಾತಿ ನಿರ್ಮೂಲನೆಗೆ ಹಾಗೂ ಅಸ್ಪೃಶ್ಯತೆ ನಿವಾರಣೆಗೆ ಕಾಯ ವಾಚ ಮನಸ ಶ್ರಮಿಸಿದರು. ಅವರು ದೇವನೊಬ್ಬ ನಾಮ ಹಲವು ಎಂದು ಸಾರುತ್ತಾ ಬಹುದೇವೋಪಾಸನೆಯನ್ನು ತೀವ್ರವಾಗಿ ಖಂಡಿಸಿದರು. ಸತ್ಯ ನುಡಿಯುವುದೇ ಸ್ವರ್ಗ, ಸುಳ್ಳು ನುಡಿಯುವುದೇ ನರಕ ಎಂದು ಸಾರಿದ ಅವರು ಮನುಷ್ಯ ಅಂತರಂಗ ಮತ್ತು ಬಹಿರಂಗ ಶುದ್ಧತೆ ಹಾಗೂ ಸಾಮರಸ್ಯಕ್ಕೆ ಹೆಚ್ಚಿನ ಮಹತ್ವ ನೀಡಿದರು.
ನುಡಿದಂತೆ ನಡೆಯಬೇಕೆಂಬ ಆಚಾರದ ತತ್ವವನ್ನು ಪ್ರತಿಪಾದಿಸಿ ಕಾಯಕ ತತ್ವ, ಶ್ರಮ ಗೌರವ ಮತ್ತು ದಾಸೋಹ, ಸಮರ್ಪಣ ಭಾವನೆಗಳನ್ನು ಸಮಾಜದಲ್ಲಿ ಶ್ರೇಷ್ಠ ಸ್ಥಾನ ತಂದುಕೊಟ್ಟರು. ಈ ಕ್ರಾಂತಿಕಾರಿ ಸಾಮಾಜಿಕ ಬದಲಾವಣೆಗಳಿಗೆ ನಾಂದಿ ಹಾಡಿ ಕಾರಣಕ್ಕಾಗಿ ಬಸವಣ್ಣವರು ಅತ್ಯಂತ ಪ್ರಭಾವಿ ಸಮಾಜ ಸುಧಾರಕರು ಹಾಗೂ ಕ್ರಾಂತಿಕಾರಿ ಎಂದು ಕರೆಯಲಾಗುತ್ತದೆ. ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ. ಪ್ರಶ್ನೆ 40. ಕ್ಷೇಮ ಇವರಿಂದ ಸ್ವರ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಧಾರವಾಡ. ತೀರ್ಥರೂಪವರಿಗೆ ನಿಮ್ಮ ಮಗಳಾದ ಸ್ವರ ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀವು ಇಲ್ಲಿ ಕ್ಷೇಮವಾಗಿರುವಿರೆಂದು ನಂಬಿದ್ದೇನೆ. ನನ್ನ ವಿದ್ಯಾಭ್ಯಾಸ ಇಲ್ಲಿ ಚೆನ್ನಾಗಿ ನಡೆಯುತ್ತಿದೆ. ನಿಮ್ಮ ಆಸೆಯಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ವೇಳಾಪಟ್ಟಿ ತಯಾರಿಸಿಕೊಂಡು ಓದುತ್ತಿದ್ದೇನೆ. ಈ ವಾರ್ಷಿಕ ಪರೀಕ್ಷೆಯಲ್ಲಿ ಖಂಡಿತ ಒಳ್ಳೆಯ ಅಂಕ ಗಳಿಸುತ್ತೇನೆ ಅಂದು ಹಾಗೆ ಪತ್ರ ಬರೆದ ಕಾರಣವೇನೆಂದರೆ, ಶಾಲೆಯಲ್ಲಿ ಈ ಬಾರಿ ಒಂದು ದಿನದ ಶೈಕ್ಷಣಿಕ ಪ್ರವಾಸವನ್ನು ದಿನಾಂಕ 15/7/2026 ಏರ್ಪಡಿಸುತ್ತಾರೆ. ಈ ಕವಿ ಕುವೆಂಪು ಅವರ ಜನ್ಮಸ್ಥಳ ಕುಪ್ಪಳ್ಳಿ ಗ್ರಾಮಕ್ಕೆ ಭೇಟಿ ನೀಡಲಿದ್ದು, ನಮ್ಮ ವರ್ಗ ಶಿಕ್ಷಕರು ಕಡ್ಡಾಯವಾಗಿ ಎಲ್ಲರೂ ಬರಬೇಕೆಂದು ತಿಳಿಸಿರುತ್ತಾರೆ. ತಾವು ಕೂಡ ಪ್ರವಾಸಕ್ಕೆ ಹೋಗಲು ಅನುಮತಿ ನೀಡುತ್ತೀರಿ ಎಂಬ ನಂಬಿಕೆಯಿಂದ ನಾನು ನನ್ನ ಹೆಸರು ಬರೆಸುತ್ತಿದ್ದೇನೆ. ಆದ್ದರಿಂದ ತಾವು ನನಗೆ ಆದಷ್ಟು ಬೇಗನೆ ಪ್ರವಾಸಕ್ಕೆ ತೆರಳಲು 1,000 ರೂಪಾಯಿಗಳನ್ನು ನನ್ನ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮನೆಯಲ್ಲಿ ತಾಯಿಯವರಿಗೆ ನನ್ನ ನಮಸ್ಕಾರಗಳು ತಿಳಿಸಿ. ಇಂತಿ ನಿಮ್ಮ ಪ್ರೀತಿಯ ಮಗಳು ಸ್ವರ. ಈ ರೀತಿ ಪತ್ರ ಬರೆಯಿರಿ. ಇಲ್ಲಿ ವಿಳಾಸ ಇವರಿಂದ ರಾಕೇಶ್ ಹೊರವಿಳಾಸ ರಾಕೇಶ್ ಜಿ ಈಶ್ವರನಗರ. ಇವರಿಂದ ಸ್ವರ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ. ಈ ಥರ ಬರೀಬಹುದು. ವಿಷಯಕ್ಕೆ 15 ವಾಕ್ಯದಲ್ಲಿ ಕಡಿಮೆ ಇಲ್ಲದಂತೆ ಬರೆಯಿರಿ. ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯತೆ. ಪ್ರಶ್ನೆ 41. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕುರಿತು ಬರೆಯಿರಿ. ಉತ್ತರ ಪೀಠಿಕೆ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ಒಂದು ದೇಶದ ಜನರು ಭಾಷೆ, ಧರ್ಮ, ಜಾತಿ ಮತ್ತು ಸಂಸ್ಕೃತಿಗಳ ವೈವಿಧ್ಯತೆಯನ್ನು ನಡುವೆ ನಾವೆಲ್ಲರೂ ಒಂದೇ ಎಂಬ ಒಗ್ಗಟ್ಟಿನ ಭಾವನೆಯನ್ನು ಹೊಂದಿರುವುದಾಗಿ. ಭಾರತದಂಥ ವಿಶಾಲ ಮತ್ತು ವೈವಿಧ್ಯಮಯ ದೇಶಕ್ಕೆ ಭಾವನೆ ಅತ್ಯಂತ ಪ್ರಮುಖವಾಗಿದೆ. ವೈವಿಧ್ಯಮತೆಯಲ್ಲಿ ಏಕತೆ ಎಂಬುದು ನಮ್ಮ ದೇಶದ ಮೂಲ ಮಂತ್ರವಾಗಿದ್ದು, ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಪ್ರಗತಿ ಮತ್ತು ಶಾಂತಿಗೆ ಪ್ರಬಲ ಅಡಿಪಾಯವಾಗಿದೆ. ವಿಷಯ ನಿರೂಪಣೆಯಲ್ಲಿ ಭಾರತವು ವಿವಿಧ ಸಂಸ್ಕೃತಿಗಳ ತವರೂರು, ವಸುದೈವ ಕುಟುಂಬ ಮತ್ತು ಸರ್ವ ಜನಾಂಗ ಸುಖಿ ಮನೋಭವಂತು ಎಂಬ ಭಾರತೀಯ ಸಂಸ್ಕೃತಿಯ ಸಾರವಾಗಿದೆ. ಇಲ್ಲಿ ನೂರಾರು ಭಾಷೆಗಳು, ಹಲವು ಧರ್ಮಗಳು ಮತ್ತು ವೈವಿಧ್ಯಮಯ ಆಚರಣೆಗಳಿವೆ. ವೈವಿಧ್ಯಮಯತೆಯಲ್ಲಿ ಏಕತೆ ದೇಶದ ನಿಜವಾದ ಶಕ್ತಿ. ಪ್ರಾಚೀನ ಕಾಲದಿಂದಲೂ ಸಹಬಾಳ್ವೆ ಮತ್ತು ಸಹಿಷ್ಣುತೆ ಭಾರತವು ಜಗತ್ತಿಗೆ ಬೋಧಿಸುತ್ತಾ ಬಂದಿದೆ. ಭಿನ್ನತೆಗಳಿದ್ದರೂ ನಾವೆಲ್ಲರೂ ಭಾರತೀಯರು ಎಂಬ ಹೆಮ್ಮೆ ಭಾವನೆ ನಮ್ಮನ್ನು ಒಟ್ಟಿಗೆ ಹಿಡಿದಿಟ್ಟಿವೆ. ದೇಶದ ಆಂತರಿಕ ಭದ್ರತೆ ಮತ್ತು ಬಾಹ್ಯ ಆಕ್ರಮಣವನ್ನು ಎದುರಿಸಲು ಈ ಒಗ್ಗಟ್ಟು ಅತಿ ಅಗತ್ಯ. ಜನರ ನಡುವೆ ಸೌಹಾರ್ದತೆ ಇದ್ದಾಗ ಮಾತ್ರ ದೇಶವು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಭಾವೈಕ್ಯತೆ ಇರುವಾಗ ಸವಾಲುಗಳು. ದೇಶದ ಭಾವೈಕ್ಯತೆಗೆ ಧಕ್ಕೆ ತರುವ ಕೆಲವು ಪ್ರಮುಖ ಸವಾಲುಗಳೆಂದರೆ ಕೋಮುವಾದ. ಧರ್ಮದ ಹೆಸರಿನಲ್ಲಿ ಜನರು ವಿಭಜಿಸುವ ಶಕ್ತಿಗಳ ದೇಶದ ಶಾಂತಿಗೆ ಧಕ್ಕೆ ತರುತ್ತವೆ. ಜಾತಿ ಪದ್ಧತಿ, ಮೇಲು ಕೀಳು ಎಂಬ ಭಾವನೆ ಮತ್ತು ಜಾತಿ ಆಧಾರದ ಮೇಲಿನ ತಾರತಮ್ಯಗಳು ಸಮಾಜವನ್ನು ಒಡೆಯುತ್ತವೆ. ಪ್ರಾದೇಶಿಕ ಮತ್ತು ಭಾಷಾಭಿಮಾನ. ತಮ್ಮ ದೇಶದ ಅಥವಾ ಭಾಷೆ ಮಾತ್ರ ಶ್ರೇಷ್ಠ ಎಂಬ ಅತಿಯಾದ ಹಠ ದೇಶದ ಒಗ್ಗಟ್ಟಿಗೆ ಮಾರಕವಾಗಿದೆ. ರಾಜಕೀಯ ಸ್ವಾರ್ಥ. ಹಲವು ರಾಜಕೀಯ ಪ್ರಭಾವಗಳು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಜನರ ಭಾವನೆಗಳನ್ನು ಕೆರಳಿಸಿ ಒಡಕನ್ನು ಉಂಟು ಮಾಡುತ್ತವೆ. ಭಾವೈಕ್ಯತೆ ವೃದ್ಧಿಸಲು ಮಾರ್ಗಗಳು. ಶಿಕ್ಷಣದ ಮಾತ್ರ. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಬಾಲ್ಯದಿಂದಲೂ ಎಲ್ಲ ಧರ್ಮ, ಭಾಷೆ, ಸಂಸ್ಕೃತಿಗಳನ್ನು ಗೌರವಿಸುವುದನ್ನು ಕಲಿಸಬೇಕು. ರಾಷ್ಟ್ರೀಯ ಹಬ್ಬ ಆಚರಣೆ, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿ ಅಂತಾರಾಷ್ಟ್ರೀಯ ಹಬ್ಬಗಳನ್ನು ಭೇದಭಾವವಿಲ್ಲದೆ ಎಲ್ಲರನ್ನೂ ಒಗ್ಗಟ್ಟಾಗಿ ಆಚರಿಸಬೇಕು. ಸಂವಹನ ಮತ್ತು ಪ್ರವಾಸ. ದೇಶದ ವಿವಿಧ ಭಾಗಗಳಿಗೆ ಪ್ರವಾಸ ಮಾಡುವುದರಿಂದ ಬೇರೆ ಬೇರೆ ದೇಶದ ಜನರೊಂದಿಗೆ ಸೌಹಾರ್ದ ಸಂಬಂಧ ಬೆಳೆಸಿ ಅವರ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಉಪಸಂಹಾರ. ರಾಷ್ಟ್ರೀಯ ಭಾವೈಕ್ಯತೆ ಕೇವಲ ಒಂದು
ಕಲ್ಪನೆಯಲ್ಲ, ಅದು ದೇಶದ ಜೀವನಾಡಿಯಾಗಿದೆ ಎಂದು. ಒಂದು ದೇಶದ ನಿಜವಾದ ಶಕ್ತಿ ಇರುವುದು ಅಲ್ಲಿನ ಸೇನಾ ಆಯುಧಗಳಲ್ಲ, ಬದಲಾಗಿ ಜನರ ನಡುವಿನ ಒಗ್ಗಟ್ಟಿನಲ್ಲಿ. ನಾವೆಲ್ಲರೂ ಭಿನ್ನಾಭಿಪ್ರಾಯಗಳನ್ನು ಮರೆತು ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತೀಯರು ಎಂಬ ಮನೋಭಾವವನ್ನು ಬೆಳೆಸಿಕೊಂಡಾಗ ಮಾತ್ರ ಭಾರತವು ಜಗತ್ತಿನಲ್ಲಿ ಬಲಿಷ್ಠ ರಾಷ್ಟ್ರವಾಗಲು ಸಾಧ್ಯ. ಜನನೀಯ ಜನ್ಮಶ್ಚ ಸ್ವರ್ಗದಾಪಿ ಗರೀಸಿ. ಗದ್ಯಪಾಠ 2 ವಗ್ರಗೀತೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.